ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡಿದ್ದೀನಿ. ಟಾಪಿಕ್ ಏನಂದರೆ ಹದಿಹರೆಯದ ಹೆಣ್ಣು ಮಕ್ಕಳ ಬಗ್ಗೆ. ಈ ಹೆಣ್ಣುಮಕ್ಕಳು 17 ವರ್ಷಕ್ಕೆ, 11 ವರ್ಷಕ್ಕೆ, 12 ವರ್ಷಕ್ಕೆ ಎಲ್ಲ ಬೇರೆ ಹುಡುಗರನ್ನ ನಂಬ್ಕೊಂಡು ಹೆಂಗೆ ಓಡೋಗ್ತಿದ್ದಾರೆ, ಯಾಕೆ ಓಡೋಗ್ತಿದ್ದೀರಿ, ಏನನ್ನು ನೋಡಿ ಓಡೋಗ್ತಿದ್ದೀರಾ? ನಿಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಯಾಕೆ ಓಡೋಗ್ತಿದ್ದೀರಾ? ನಿಮ್ಮ ಅಪ್ಪ ಅಮ್ಮನಿಗಿನ್ನ ನಿಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ತಾರ? ನಿಮ್ಮ ಅಪ್ಪ ಅಮ್ಮ ನೋಡ್ಕೊಡೋ ರೇಂಜಿಗೆ ಅವರೆಲ್ಲ ನಿಮ್ಮನ್ನು ನೋಡ್ಕೊಳ್ತಾರ? ಆ ನಂಬಿಕೆ ನಿಮ್ಗೆ ಇದೆಯಾ? ನಿಮ್ಮ ಅಪ್ಪ ಅಮ್ಮನ ಮೇಲೆ ಇದ್ದಿರೋ ನಂಬಿಕೆ ಅವ್ರ ಮೇಲೆ ಹೆಂಗಿದೆ ನಿಮಗೆ? ಹೆಂಗೆ ಬರುತ್ತೆ ನಿಮಗೆಲ್ಲ ಅವ್ರ ಮೇಲೆ? ಮೊನ್ನೆ ಬಂದವ್ರ ಮೇಲೆ 17 ವರ್ಷ, 18 ವರ್ಷ, 20 ವರ್ಷ, 25 ವರ್ಷದ ತನಕ ಸಾಕಿರೋ ಅಪ್ಪ ಅಮ್ಮನಿಗಿನ್ನ ಮೊನ್ನೆ ಪರಿಚಯ ಆಗಿರ್ತಕ್ಕಂಥ ಹುಡುಗರ ಮೇಲೆ ಹೆಂಗೆ ನಂಬಿಕೆ ಬರುತ್ತೆ ನಿಮಗೆಲ್ಲ? ಇದು ಯಾಕೆ ಮಾತಾಡ್ತಾ ಇದ್ದೀನಿ ಬೆಳಗ್ಗೆನೇ ಈ ಟಾಪಿಕ್ ಬಗ್ಗೆ ಅಂದರೆ, ಹಾಸನಲ್ಲಿ ಒಂದು ಇನ್ಸಿಡೆನ್ಸ್ ಆಗಿದೆ. ಏನಾಗಿದೆ ಅಂದರೆ, 5 days ಬ್ಯಾಕು ಒಂದು 17 ವರ್ಷದ ಹುಡುಗಿ 40 ವರ್ಷದವ್ರಿಗೆ ಏನು ಹೇಳಬೇಕು, ವಯಸ್ಸಾಗಿರೋರು ಅಂತ ಹೇಳೋ ಹಾಗೂ ಇಲ್ಲ, ಹುಡುಗ ಅಂತ ಹೇಳೋ ಹಾಗೂ ಇಲ್ಲ, ಒಂದು ಅಂಕಲ್ ಜೊತೆ ಓಡೋಗಿದ್ದಾರೆ. 17 ವರ್ಷದ ಹುಡುಗಿ 40 ವರ್ಷದ ಹುಡುಗನ ಜೊತೆ, ಹುಡುಗ ಅಲ್ಲ, ಅಂಕಲ್ ಜೊತೆ ಓಡೋಗಿದ್ದಾಳೆ. ಅವ್ರ ಅಪ್ಪ ಅಮ್ಮ ಇಬ್ಬರೂ ಸೂಸೈಡ್ ಟ್ರೈ ಮಾಡಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಕಳೆನಾಶಕ ತಗೊಂಡಿದ್ದಾರೆ. ಹಾಸನದ ಗೌರ್ಮೆಂಟ್ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಅಚಾನಕ್ಕಾಗಿ ತಂದೆ ತೀರೋಗಿದ್ದಾರೆ, ತಾಯಿ ICUನಲ್ಲಿದ್ದಾರೆ. ಆ ಹುಡುಗಿ ಇವಾಗ ಮತ್ತೆ ವಾಪಸ್ ಬಂದಿದ್ದಾಳಂತೆ. ಅವ್ರ ಅಪ್ಪನ ಅಂತ್ಯ ಸಂಸ್ಕಾರ ಟೈಮ್ಗೆ ನಾನು ಓಡೋಗಿರ್ಲಿಲ್ಲ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದೀನಿ ಅಂತ ಹೇಳ್ಕೊಂಡು. ಬಟ್ ಅವಳು ಓಡೋಗಿದ್ದಾಳೆ, ಪಕ್ಕದ ಹುಡುಗನ ಜೊತೆ ಓಡೋಗಿದ್ದಾಳೆ. ಬಟ್ ಅದನ್ನು ನಾನು ತೋರಿಸೋಲ್ಲ, ಅದೆಲ್ಲ ಇದೆ ನನ್ನ ಹತ್ರ ವೀಡಿಯೋಸು. ಮತ್ತು ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೆಲ್ಲ ವೀಡಿಯೋಸ್ ಇದೆ. ಬಟ್ ಅದು ತೋರಿಸಿದ್ರೆ ಒಂದು ಫ್ಯಾಮಿಲಿದು ರೆಪ್ಯುಟೇಷನ್ ಹಾಳಾಗುತ್ತೆ, ಮತ್ತು ಹುಡುಗಿರು ಚಿಕ್ಕವರಾಗಿರೋದ್ರಿಂದ ಭವಿಷ್ಯ ಹಾಳಾಗುತ್ತೆ. ಅವರಿಬ್ಬರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನಂತ ಅಂದರೆ, ಅವ್ರ ಮಗಳು ಇವಳು ಮೊದಲನೇ ಮಗಳು, ಚಿಕ್ಕವಳು 11 ವರ್ಷದ ಹುಡುಗಿ, 7ನೇ ಕ್ಲಾಸ್ ಹುಡುಗಿ ಆಲ್ರೆಡಿ ಓಡೋಗಿ ಬಂದಿದ್ದಾಗಿತ್ತು. 2 ವರ್ಷದ ಹಿಂದೆ ಓಡೋಗಿ ಕರ್ಕೊಂಬಂದಿದ್ರು ಅವ್ರಿಗಿನ ಕರ್ಕೊಂಬಂದ್ಮೇಲೆ ಜನ ಆಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸೊಸೈಟಿಗೆ ಎದುರ್ಕೊಂಡು. ಮತ್ತು ಅವ್ರಿಗೂ ಮತ್ತೆ ತುಂಬ ನೋವಾಗಿರುತ್ತೆ. 7ನೇ ಕ್ಲಾಸ್ ಹುಡುಗಿ ಅಂದರೆ ಏನು ಗೊತ್ತಿರುತ್ತೆ ಆ ಮಕ್ಕಳಿಗೆ? ಏನು ತಿಳುವಳಿಕೆ ಇದೆ? ಹೆಂಗೆ ಹೋಗ್ತಾರೆ? ಅವ್ರಿಗೆ ಮದುವೆ ಅಂತ ಗೊತ್ತಿದೆಯಾ, ಅಥವಾ ಇನ್ನೊಬ್ರು ಲವ್ ಅಂತ ಗೊತ್ತಿದೆಯಾ? ಹೆಂಗೆ ಒಂದು 11 ವರ್ಷದ ಮಗುಗೆ ಲವ್ ಅಂದ್ರೆ ಏನು ಅಂತ ಗೊತ್ತಾ? ಆ ಮಗು ಹೆಂಗೆ ಓಡೋಗುತ್ತೆ ಬೇರೆಯವ್ರನ್ನ? ಮತ್ತು ನಾನು ಹೇಳಿದ್ರು, ಕರ್ಕೊಂಡು ಹೋಗೋರ್ಗೂ ಅಷ್ಟೇ ಪರಿಜ್ಞಾನ ಇರಬೇಕು. 11 ವರ್ಷದ ಮಗುನ ಕರ್ಕೊಂಡು ಹೋಗ್ತೀರಾ ಅಂದರೆ ನೀವೇನು ಯೋಚನೆ ಮಾಡಿ ಕರ್ಕೊಂಡು ಹೋಗ್ತೀರಾ? 17 ವರ್ಷದ ಹುಡುಗಿನ ನೀವು 40 ವರ್ಷದವ್ರು ಕರ್ಕೊಂಡು ಹೋಗ್ತೀರಾ ಅಂದರೆ ಹೆಂಗೆ ಕರ್ಕೊಂಡು ಹೋಗ್ತೀರಾ? ನಿಮ್ಮನೆ ಹೆಣ್ಮಕ್ಳಾದರೆ ಇದೇ ಥರ ಮಾಡ್ತೀರಾ ನೀವು? 17 ವರ್ಷಕ್ಕೂ 40 ವರ್ಷಕ್ಕೂ ನಿಮ್ಮ ಮಗಳು ಏಜ್ ಅದು, ಆ ಹುಡುಗಿನ ಹೆಂಗೆ ಕರ್ಕೊಂಡು ಹೋಗ್ತೀರಾ? ನಿಮಗೇನು ಅನ್ಸಲ್ವಾ? ಮಾನ ಮರ್ಯಾದೆ ಇದೆಯಾ ನಿಮಗೆಲ್ಲ? ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಿದ್ರೆ ಇವತ್ತು ಅವ್ರ ಮನೆ ಕುಟುಂಬನೇ ಎಲ್ಲ, ಅಪ್ಪ ಅಮ್ಮ ಇಬ್ಬರೂ, ಅಮ್ಮನೂ ಉಳಿಯಲ್ಲ ಅನ್ನೋ ಕಂಡೀಷನಲ್ಲಿದ್ದಾರೆ. ಅಪ್ಪ ಆಲ್ರೆಡಿ ನೆನ್ನೆ ಎಕ್ಸ್ಪೈರ್ಡ್ ಆಗೋಗಿದೆ. ಇವಾಗ ಮುಂದಕ್ಕೆ ಹೆಂಗೆ ಆ ಮಕ್ಕಳು ಭವಿಷ್ಯ ಹೆಂಗೆ? ಕರ್ಕೊಂಡೋಗಿರೋರು ನಿಜವಾಗ್ಲೂ 17 ವರ್ಷಕ್ಕೂ 40 ವರ್ಷಕ್ಕೂ ಎಲ್ಲಿಂದ ಎಲ್ಲಿಗೆ? ಸೊಸೈಟಿ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವೆಲ್ಲ? 17 ವರ್ಷದ ಮಕ್ಳ ಮೇಲೆ, ನಿಮ್ಮ ಮಕ್ಳ ಮೇಲೆ ನಿಮ್ಗೇನೇ ಪ್ರೀತಿ ಹುಟ್ಟುತ್ತಾ? ನಿಮ್ಗೇನೆ ಕಾಮ ಬರುತ್ತೆ? ಹೆಂಗೆ ಕರ್ಕೊಂಡು ಹೋಗ್ತೀರಾ ನೀವೆಲ್ಲ? ಅವ್ರ ಅಪ್ಪನ ವಯಸ್ಸಿನವನು ಕರ್ಕೊಂಡು ಹೋಗಿರೋನು ಹೆಂಗೆ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ಮತ್ತು ಇವಾಗೆಲ್ಲ ನೋಡ್ತಾ ಇದ್ದೀರಾ, ಲವ್ ಮಾಡಿ ಹೋಗ್ತಾರೆ, ಕೊಲೆ ಆಗಿದ್ದಾರೆ, ಅಲ್ಲಿ ಕೊಲೆ ಆಗಿದ್ದಾರೆ, ಇಲ್ಲಿ ಕೊಲೆ ಆಗಿದ್ದಾರೆ, ಅಲ್ಲಿ ಹೊಡೆದಾಕಿದ್ದಾರೆ, ಇಲ್ಲಿ ಹೊಡೆದಾಕಿದ್ದಾರೆ. ನಿಮ್ಮ ಅಪ್ಪ ಅಮ್ಮನಿಗಿನ್ನ ಅವರೆಲ್ಲ ಹೊರ್ಗಿನಿಂದ ಬಂದವರೆಲ್ಲ ಹೆಚ್ಚಾಗ್ತಾರೆ ನಿಮಗೆ. ಯಾರೂ ಇವಾಗ 17 ವರ್ಷ ಅಂದರೆ ಅದು ಪ್ರೀತಿ ಅಂತ ಹೇಳೋಕ್ಕಾಗುತ್ತಾ? ಅದೆಲ್ಲ ಒಂದು ಅಟ್ರಾಕ್ಷನ್ ಏಜು. ಆ ಏಜಲ್ಲಿ ಅಪ್ಪ ಅಮ್ಮನ ಕಡೆ ಗಮನ ಕೊಟ್ಕೊಂಡು ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅನ್ನೋದನ್ನೆಲ್ಲ ಸ್ವಲ್ಪ ನೆನ್ಪು ಮಾಡ್ಕೊಂಡು ಮಕ್ಳುಗಳು ತಿಳುವಳಿಕೆಯಿಂದ ಪ್ರಬುದ್ಧತೆ ಬರೋ ತನಕ, ಒಂದು ಲೆವೆಲಿಗೆ ಬರೋ ತನಕ ಮಕ್ಳುಗಳು ಸ್ವಲ್ಪ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಬೆಟರು. ಮತ್ತು ಅಪ್ಪ ಅಮ್ಮ ಕೂಡ ಅಷ್ಟೇ, ಮಕ್ಳು ಮುಂದೆ 24x1 ಫೋನ್ ಯೂಸ್ ಮಾಡ್ತಾರೆ. ಮಕ್ಕಳಿಗೆಲ್ಲ ಕಾಲೇಜಿಗೆ ಹೋಗ್ತು ಅಂತ ಅಂದರೆ ಫೋನು. ಇವಾಗೆಲ್ಲ ಕೊರೋನಾ ಬಂದಮೇಲೆ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಫೋನ್ ಕೊಡ್ಸಿದ್ದಾಯಿತು ಮಕ್ಳುಗಳಿಗೆ. ಇವಾಗ ನಮಗೆ ಫೋನಲ್ಲಿ ಏನು ಯೂಸ್ ಮಾಡಬೇಕು ಅಂತ ಇವತ್ತಿಗೂ ಗೊತ್ತಿಲ್ಲ. ನಾನು ಯೂಟ್ಯೂಬ್ನ ಬಳಸ್ತಾ ಇರ್ಬೋದು ಪ್ರೆಸೆಂಟ್ ಸ್ಟಿಲ್, ಬಟ್ ಆದರೂ ಇವತ್ತಿಗೂ ನಮಗೆ ಹೆಂಗೆ ಮೊಬೈಲ್ನ ಹ್ಯಾಂಡ್ಲ್ ಮಾಡಬೇಕು, ಯಾವ್ಯಾವ ಅಪ್ಲಿಕೇಶನ್ ಯೂಸ್ ಮಾಡಬೇಕು ಏನು ಇವತ್ತಿಗೂ ಗೊತ್ತಿಲ್ಲ. ಬಟ್ ಇವತ್ತು ಒಂದು 10 ವರ್ಷದ ಮಗು ಕೈಲಿ ಕೊಟ್ಟರೆ ಎಲ್ಲ ಅಪ್ಲಿಕೇಶನ್ಸ್ ಯೂಸ್ ಮಾಡುತ್ತೆ, ಎಲ್ಲಾದರೂ ಬಳಸುತ್ತೆ. ನಾವು ಅಪ್ಪ ಅಮ್ಮ ಆದವರು ಮಕ್ಳ ಮುಂದೆ ಆದಷ್ಟು ಮೊಬೈಲ್ನ ಬಳಸೋದನ್ನ ಕಡಿಮೆ ಮಾಡಬೇಕು. ನಾವೇನೇ ಮಕ್ಳುಗಳ ಮುಂದೆ ತುಂಬ ಫೋನ್ ಯೂಸ್ ಮಾಡ್ತಾ ಇದ್ರೆ ಮಕ್ಳುಗಳು ಅದನ್ನೇ ಇದು ಮಾಡ್ತಾರೆ. ನಾವೇ ಅಪ್ಪ ಅಮ್ಮನೇ ಯೂಸ್ ಮಾಡ್ತಾರೆ, ನಾವು ಯಾಕೆ ಯೂಸ್ ಮಾಡಬಾರ್ದು? ಮಕ್ಳುಗಳಿಗೆ ಆದಷ್ಟು ಮೊಬೈಲಿಂದ ದೂರ ಇಡಿ, ಒಳ್ಳೆ ಪರಿಸರದಲ್ಲಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತೀವಿ. ಪ್ರೀತಿ ಮಾಡಬೇಡಿ ಅಂತ ಹೇಳಲ್ಲ ಮಕ್ಳುಗಳಿಗೆ ಪ್ರೀತಿ ಎಷ್ಟು ಕೊಡ್ತೀವಿ ಅಷ್ಟೇ. ಮಕ್ಳುಗಳಿಗೆ ಕಷ್ಟ ಏನು ಅಂತ ತೋರಿಸ್ಕೊಡಿ. ಮಕ್ಳುಗಳು ಕೇಳ್ತಿದ್ದಂಗೆ ಎಲ್ಲ ಕೊಡಿಸ್ತೀವಿ. ಇವತ್ತೇನು ಅವ್ರು ಕೊಡಿಸ್ತಾ ಇದ್ದಾರೆ, ನಾವು ಕೊಡಿಸ್ಬೇಕು. ನಮ್ಮ ಮಕ್ಳಿಗಿನ್ನ ಅವ್ರಿಗಿನ್ನ ಚೆನ್ನಾಗಿ ನೋಡ್ಕೊಬೇಕು.
ನಮ್ಗೇನಾದರೂ ಕಷ್ಟ ಇರಲಿ, ನಾವು ನಮ್ಮ ಮಕ್ಕಳನ್ನ ಇನ್ನೂ ಚೆನ್ನಾಗಿ ನೋಡ್ಕೊಬೇಡಿ ಅಂತ ಅನ್ನಲ್ಲ. ಯಾರು ಮಕ್ಕಳನ್ನ ನೋಡ್ಕೊಬೇಡಿ, ಅವಶ್ಯಕತೆಗಿನ್ನ ಜಾಸ್ತಿ ಯಾರೂ ಮಕ್ಳಿಗೆ ಕೊಡ್ಸೋದು ಅವಶ್ಯಕತೆ ಏನು ಗೊತ್ತಾ ಮಕ್ಳುಗಳಿಗೆ? ನಮಗೆಲ್ಲ ಒಂದು ಪೆನ್ ಕೇಳಿದರೆ ಒಂದು ವಾರ ಆಗ್ತಿತ್ತು ಒಂದು ರೀಫಿಲ್ ಕೊಡ್ಸೋಕ್ಕೆ. ಇವಾಗೆಲ್ಲ ಮಕ್ಳುಗಳಿಗೆ ಏನಂದರೆ ಪೆನ್ ಕೇಳಿದರೆ ಬಾಟಲೇ ತಂದುಕೊಡ್ತಾರೆ, ಒಂದು ಬಾಟಲು. ಎರೇಸರ್ ಕೇಳಿದರೆ ಒಂದು ಬಂಡಲ್ಲೇ ತಂದುಕೊಡ್ತಾರೆ. ಎಲ್ಲದು ಹೆಂಗಾಗಿದೆ ಅಂದರೆ ಮಕ್ಕಳಿಗೆ ಕೇಳೋಕ್ಕೆ ಮುಂಚೆನೇ ಸಿಗೋ ಥರ ಆಗಿದೆ ಮಕ್ಳುಗಳಿಗೆ. ಕೇಳಿದ್ನ ಮಕ್ಳುಗಳಿಗೆ ಯಾವುದೇ ಆಗಿರಲಿ ಸ್ವಲ್ಪ ಕಷ್ಟನ ತೋರಿಸಿ ಕೊಡಿಸ್ಬೇಡಿ ಅಂತ ಅನ್ನಲ್ಲ. ಎಲ್ಲ ಇವಾಗ ಮಕ್ಳುಗಳಿಗೆ ಪ್ರೀತಿ ಅನ್ನೋದೇ ಇಲ್ಲ. ಎಲ್ಲ ಕೇಳಿದ ತಕ್ಷಣ ಬರ್ತಿದೆಯಲ್ಲ, ಎಲ್ಲ ವ್ಯಾವಹಾರಿಕ. ಮಕ್ಳುಗಳ ಮೈಂಡ್ ಸೆಟ್ ಹೆಂಗಿದೆ ಅಂದರೆ ಅವ್ರು ಕೊಡಿಸ್ತಾ ಇದ್ದಾರೆ, ನಮ್ಗೆ ಬೇಕೇ ಬೇಕದು. ಯಾಕೆ ಕೊಡಿಸಲ್ಲ? ಏಕೆಂದರೆ ಎಲ್ಲದೂ ಕೊಡಿಸಿ ಅಭ್ಯಾಸ ಮಾಡಿಸಿರ್ತೀವಿ. ಮೊಬೈಲ್ನಲ್ಲಿ ನೋಡ್ತಾರೆ. ಮೊಬೈಲ್ ಮಕ್ಳುಗಳು ಹೆಂಗೆ ಅಂದರೆ ಈ ವಯಸ್ಸಿಗೆನೇ ಲವ್ ಅಂತೆ, ಮೆಸೇಜ್ ಅಂತೆ, ಅವ್ರಿಗೆ ಇವ್ರು ಮೆಸೇಜ್ ಮಾಡೋದು ಗೊತ್ತಾಗಲ್ಲ. ಮಕ್ಳುಗಳು ಫೋನ್ ಯೂಸ್ ಮಾಡ್ತಿರ್ತವೆ, ಅಪ್ಲಿಕೇಶನ್ ಟಕ್ ಅಂತ ಡಿಲೀಟ್ ಮಾಡ್ತೇವೆ. ಪೇರೆಂಟ್ಸ್ಗಳೆಲ್ಲ ಫಸ್ಟು ಮಕ್ಳುಗಳನ್ನ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳು ಇವತ್ತು ಏನು ಮಾಡ್ತಿದ್ದಾರೆ, ಮೊಬೈಲ್ನಲ್ಲಿ ಏನೇನೋ ಆಗೋಗ್ತಾ ಇದೆ. ಇವತ್ತು ಮಕ್ಳುಗಳು ಏನು ಬಳಸ್ತಿದ್ದಾರೆ ಅಂತಲೂ ಗೊತ್ತಾಗಲ್ಲ. ಮೊಬೈಲ್ನ ತುಂಬಾ ಕಡಿಮೆ ಮಾಡಿ ಎಲ್ಲರೂ. ನೀವು ಕಡಿಮೆ ಮಾಡಿ, ನಿಮ್ಮ ಮಕ್ಳುಗಳಿಗೆ ಮೊಬೈಲಿಂದ ದೂರ ಇಡಿ. ಆಲ್ಮೋಸ್ಟ್ ಆದಷ್ಟು ನೀವು ಟ್ರೈ ಮಾಡಿ ನಿಮ್ಮ ಮಕ್ಳುಗಳಿಗೆ ಒಳ್ಳೆ ಪರಿಸರದಲ್ಲಿ. ಸಿಟಿಲಿರೋರು ಹಾಳಾಗ್ತಾರೆ, ಹಳ್ಳಿಲಿರೋರು ಹಾಳಾಗಲ್ಲ ಅಂತಲ್ಲ. ಹಳ್ಳಿಲಿರೋ ಮಕ್ಳುಗಳು ತುಂಬ ಹಾಳಾಗಿದ್ದಾವೆ. ಏಕೆಂದರೆ ಮೊಬೈಲ್, ಎಲ್ಲದಕ್ಕೂ ಕಾರಣ ಮೊಬೈಲು. ಅಪ್ಪ ಅಮ್ಮ ಮಕ್ಳುಗಳನ್ನ ಚೆಕ್ ಮಾಡಲ್ಲ, ನೋಡಲ್ಲ, ಏನಿಲ್ಲ. ಅವ್ರ ಮಕ್ಕಳು ಫೋನ್ ಹಿಡಿದಿದ್ರು ನನ್ನ ಮಕ್ಳು ಏನೋ ನೋಡ್ತಿದ್ದಾರೆ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ ಅನ್ನೋದೊಂದು ನಂಬಿಕೆ ಅವ್ರವ್ರ ಮಕ್ಳ ಮೇಲೆ. ನಂಬಿಕೆ ಇಡಬೇಡಿ ಅಂತ ಹೇಳಲ್ಲ, ಓವರ್ ಕಾನ್ಫಿಡೆನ್ಸ್ ಬೇಡ ಮಕ್ಳುಗಳ ಮೇಲೆ. ಎಲ್ಲರೂ ತುಂಬ ಗಮನ ಕೊಟ್ಟು ನಿಮ್ಮ ಮಕ್ಳುಗಳನ್ನ ನೋಡ್ಕೊಳ್ಳಿ. ಇವತ್ತು ಅವರು ಪೇರೆಂಟ್ಸ್ಗಳು ಇವತ್ತು ಅಪ್ಪ ತೀರೋಗಿದ್ದಾರೆ, ಅಮ್ಮ ತೀರೋಗೋ ಕಂಡೀಷನಲ್ಲಿದ್ದಾರೆ. ಅದನ್ನ ನೋಡೋಕೆ ಹೋದರೆ ಒಂಥರ ಅನಿಸುತ್ತೆ ನಮಗೆಲ್ಲನೂ. ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಮಕ್ಳುಗಳು ಯಾವ ಥರ ಥಿಂಕ್ ಮಾಡ್ತಿದ್ದಾವೆ, ಮಕ್ಳುಗಳಿಗೆ ಹೆಂಗೆ ಈ ಥರ ಮೈಂಡ್ಸೆಟ್ ಎಲ್ಲ ಬರ್ತಿದೆ ಅರ್ಥ ಆಗ್ತಿಲ್ಲ ನನಗೆ. ಈ ಚಿಕ್ಕ ವಯಸ್ಸಿಗೆ ಲವ್ ಅಂತೆ, ಮದುವೆ ಅಂತೆ. 11 ವರ್ಷದ ಮಗು ಇನ್ನೊಬ್ರ ಜೊತೆ ಓಡೋಗುತ್ತೆ ಅಂದರೆ ನನಗೆ ಅರ್ಥ ಆಗಲ್ಲ. ಏನಂತ ಓಡೋಗುತ್ತೆ? ಅವ್ರು ಕರ್ಕೊಂಡು ಹೋಗೋರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಆ ಮಗುನ? ಆ ಮಗು ಮದುವೆ ಆಗೋ ಏಜ? ಅಥವಾ 17 ವರ್ಷದ ಮಗು ಆದರೂ ಕೂಡ ಅಷ್ಟೇ, ಅದು ಮಗುನೇನೆ. ಇವಾಗ SLC ಹುಡುಗಿ 10th ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ 40 ವರ್ಷದವನು ಅಂದರೆ ಅವನಿಗೆ ನಿಜವಾಗ್ಲೂ ಅವ್ರ ಮನೇಲಿ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕಲಿಸಿರೋರು ಆಗಿರಲ್ಲ. ಅವನು ಅಕ್ಕ ತಂಗಿರ ಜೊತೆ ಬೆಳೆದಿರೋನು ಖಂಡಿತ ಆಗಿರಲ್ಲ. ಅವನ್ನ ಇನ್ನೇನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ, ಇನ್ನು ಯಾವ ಥರ ಪದ ಬಳಸಬೇಕು ಅಂತ ಹೇಳ್ಬಿಟ್ಟು. ಮಕ್ಳ ಬಗ್ಗೆ ತುಂಬ ಜಾಗರೂಕರಾಗಿರಿ. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನಾನು ಹೇಳಲ್ಲ, ಎಲ್ಲ ಮಕ್ಳ ಬಗ್ಗೆನೂ ಸ್ವಲ್ಪ ಜಾಸ್ತಿನೇ ಗಮನ ಕೊಟ್ಟು ನಿಮ್ಮ ಮಕ್ಳುಗಳನ್ನ ನೋಡಿ. ಆದಷ್ಟು ಮೊಬೈಲ್ ಫೋನ್ನ ಅವಾಯ್ಡ್ ಮಾಡಿ. ನೀವು ಕೂಡ ಮಕ್ಳ ಮುಂದೆ ಫೋನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ನಾನು ಈ ಟಾಪಿಕ್ ತೊಗೊಂಡಿದ್ದು ಇಂಟೆನ್ಷನ್ ಇದೇನೇ. ನಾನು ನೋಡಿದ್ದು ನಮ್ಮ ಪಕ್ಕದವ್ರದ್ದೇ ಇನ್ಸಿಡೆನ್ಸು. ನಾನು ಅದನ್ನೆಲ್ಲ ಈಗ ಇಲ್ಲೆಲ್ಲ ಪಬ್ಲಿಷ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಒಂದು ಫ್ಯಾಮಿಲಿದು ಮರ್ಯಾದೆ ಹೋಗುತ್ತೆ, ಮಕ್ಳುಗಳದ್ದು ಭವಿಷ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೊಗೊಳ್ತಾ ಇಲ್ಲ. ಈಗ ಅವ್ರ ತಂದೆ ತೀರೋಗಾಗಿದೆ, ತಾಯಿ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ನೋಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.